ಹಾಯ್ ಫ್ರೆಂಡ್ಸ್, ಇವತ್ತು ಎಗ್ ಮಸಾಲ ಅಥವಾ ಎಗ್ ಫ್ರೈ ಹೇಗೆ ಮಾಡೋದು ಅಂತ ನೋಡೋಣ. ದಿಢೀರಂತ ಮನೇಲಿ ಏನೋ ಸ್ಪೆಷಲ್ ತಿನ್ನಬೇಕು ಅನ್ನಿಸ್ದಾಗ ಈ ಥರ ಮಾಡ್ಕೊಂಡು ತಿನ್ನೋದು ತುಂಬ ಚೆನ್ನಾಗಿ ಅನಿಸುತ್ತೆ. ಡೈಲಿ ವೆಜಿಟೇಬಲ್ ಪಲ್ಯ ತಿಂದು ಬೇಜಾರಾಗಿರುತ್ತೆ. ಬನ್ನಿ ಇವತ್ತು ಸ್ಪೆಷಲಾಗಿ ಮಾಡೋಣ. ನಾನಿಲ್ಲೊಂದು 4 ಎಗ್ಗನ್ನ ಬೇಯಕ್ಕಿಟ್ಟಿದ್ದೀನಿ. ಸೊ 20 ಮಿನಿಟ್ಸ್ ಅದನ್ನು ಬಾಯ್ಲ್ ಮಾಡಿದ್ರೆ ಸಾಕು. ನೆಕ್ಸ್ಟು ಅದನ್ನು ನೀಟಾಗಿ ನೀವು ಅದರದ್ದು ಶೆಲ್ನೆಲ್ಲ ಕ್ಲೀನಾಗಿ ಪೀಲ್ ಮಾಡಿಕೊಂಡು ಅದನ್ನು 2 ಹಾಫ್ ಥರ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ನಾನೊಂದು ಪ್ಯಾನ್ಗೆ ಒಂದು 4 ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ. ಅದಕ್ಕೆ ನಾನೊಂದು 2 ದೊಡ್ಡ ಈರುಳ್ಳಿ ತೊಗೊಂಡು ತುಂಬ ಸಣ್ಣದಾಗಿ ನಾನು ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ತುಂಬ ಸಣ್ಣದಾಗಿ ಚಾಪ್ ಮಾಡ್ಕೋಬೇಕು. ಚೆನ್ನಾಗಿ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ನಾನೀಗ ಒಂದು ಟೊಮ್ಯಾಟೋನ ಸಣ್ಣದಾಗಿ ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿಕೊಂಡು ಹಾಕ್ತಾ ಇದ್ದೀನಿ. ಟೊಮ್ಯಾಟೊ ಚೆನ್ನಾಗಿ ಫ್ರೈ ಆಗೋಕ್ಕಿಂತ ಮುಂಚೆ ಸ್ವಲ್ಪ ನೀವು ಅದಕ್ಕೆ ಉಪ್ಪು ಸೇರಿಸ್ಕೊಂಡ್ರೆ ಅದು ತುಂಬ ಸಾಫ್ಟಾಗಿ ಬೇಗ ಫ್ರೈ ಆಗುತ್ತೆ. ಟೊಮ್ಯಾಟೊ ಚೆನ್ನಾಗಿ ಸ್ಮ್ಯಾಶ್ ಆದಮೇಲೆ ನೋಡಿ ಈಗ ಆಗಿದೆ. ಈಗ ನಾನು ಇದಕ್ಕೆ 1 ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋತಾ ಇದ್ದೀನಿ. ಈಗ ನಾನು 1/4 ಸ್ಪೂನು ಟರ್ಮರಿಕ್, 1/2 ಸ್ಪೂನ್ ಪೆಪ್ಪರ್ ಪೌಡರ್, 1 ಸ್ಪೂನ್ ಗರಂ ಮಸಾಲ, ಹಾಗೆ 1.5 ಸ್ಪೂನು ಚಿಲ್ಲಿ ಪೌಡರು, 1/2 ಸ್ಪೂನಷ್ಟು ಧನಿಯಾ ಪೌಡರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ಇದನ್ನು ನೀವು ಸ್ವಲ್ಪ ಲೋ ಫ್ಲೇಮಲ್ಲೇ ಮಾಡಬೇಕು, ಇಲ್ಲ ಅಂದರೆ ಪೌಡರ್ಸ್ ಎಲ್ಲ ಸೀದು ಹೋಗುತ್ತೆ ಬೇಗ. ಆಮೇಲೆ ಇದಕ್ಕೆ ನಾನು 1/2 ಕಪ್ಪಷ್ಟು ನೀರು ಹಾಕ್ತೀನಿ. ನೀರನ್ನು ನಾನು ಫಸ್ಟೇ ಒಂದೇ ಸರಿ 1/2 ಕಪ್ ಹಾಕಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಗೆ ಗ್ರ್ಯಾಜುಲಿ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ಇದನ್ನು ನೀವು ಸ್ವಲ್ಪ ಹೊತ್ತು ಕುಕ್ ಮಾಡಿ 1 ಮಿನಿಟಷ್ಟು. ಸ್ವಲ್ಪ ಅದರದ್ದು ರಾ ಸ್ಮೆಲ್ಲೆಲ್ಲ ಹೋಗಲಿ ಮಸಾಲದ್ದು. ಈಗ ನಾವು ಎಗ್ಗನ್ನು ಸೇರಿಸ್ಕೊಳ್ಳೋಣ. ಇದಕ್ಕೆ ಎಗ್ಗನ್ನು ಇದಕ್ಕೆ ಹಾಕಿಬಿಟ್ಟು ಸೈಡಲ್ಲಿರೋ ಮಸಾಲೆಲ್ಲ ಅದಕ್ಕೆ ಅಪ್ಲೈ ಮಾಡ್ಕೊಳ್ಳಿ. ಇದನ್ನು ನೀವು ಜೋರಾಗಿ ಸ್ಪೂನಲ್ಲಿ ತಿರ್ಸ್ಬಾರ್ದು. ತಿರ್ಸಿದ್ರೆ ಎಗ್ ಒಳಗಡೆ ಇರುವಂತಹ ಯೆಲ್ಲೋ ಕಲರ್ ಇದೆಲ್ಲ ಹೊರಗಡೆ ಬರುತ್ತೆ. ನೋಡಿ ಈ ಥರ ಮಾಡಿಬಿಟ್ಟು ಈಗ ನೀವು ಇದಕ್ಕೆ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 1 ಮಿನಿಟ್ ಅಷ್ಟು ಹೈ ಫ್ಲೇಮಲ್ಲಿ ಬಿಟ್ಟಿರಿ. ಅದು ಹಾಗೆ ಬಾಯ್ಲ್ ಆಗಿ ಚೆನ್ನಾಗಾಗಿರುತ್ತೆ. ನೋಡಿ ಈಗ ಇದಾಗಿದೆ. ನೋಡಿ ಎಗ್ ಮಸಾಲ ರೆಡಿಯಾಗಿದೆ. ಈಗ ತುಂಬಾ ಟೇಸ್ಟ್ ಆಗಿರುತ್ತೆ. ಊಟಕ್ಕೆ ಸೈಡ್ಗೆ ತುಂಬ ಚೆನ್ನಾಗಿ ಅನಿಸುತ್ತೆ. ಈ ಥರ ಸೈಡ್ಸ್ನ ನೀವು ಮಾಡ್ಕೊಬೋದು. ಬನ್ನಿ ಸರ್ವ್ ಮಾಡೋಣ. ಈಗ ರುಚಿಯಾದ ಎಗ್ ಮಸಾಲ ರೆಡಿಯಾಗಿದೆ. ಇದನ್ನು ನಿಮಗೆ ಇವತ್ತೇನು ಜೊತೆಗೆ ಏನೂ ಇಲ್ಲ ಊಟಕ್ಕೆ ಅಂದಾಗ ಇಮಿಡಿಯೇಟ್ ಮಾಡ್ಕೊಬೋದು. ತುಂಬಾ ಟೇಸ್ಟಿನೂ ಕೂಡ ಆಗಿರುತ್ತೆ. ಫ್ರೆಂಡ್ಸ್, ಇದನ್ನು ನೀವು ಮನೇಲಿ ಟ್ರೈ ಮಾಡಿ ನೋಡಿ. ಖಂಡಿತವಾಗಿಯೂ ನಿಮಗೆ ಈ ರೆಸಿಪಿ ಇಷ್ಟ ಆಗುತ್ತೆ. ನನ್ನ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ನಿಮ್ಮ ಒಂದೇ ಒಂದು ಲೈಕಿಂದ ನನಗೆ ತುಂಬಾ ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ. ಹಾಗೂ ಇಂತಹದೇ ಡಿಫ್ರೆಂಟ್ ಆದಂತಹ ರೆಸಿಪೀಸ್ನ ಮಾಡಿ ಅಪ್ಲೋಡ್ ಮಾಡೋಕ್ಕೆ ತುಂಬಾ ಸಂತೋಷ ಆಗುತ್ತೆ. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್.